ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಸಂಪುಟ ಸೀಕ್ರೆಟ್ ಬಿಚ್ಚಿಟ್ಟ ಮಾಜಿ ಸಿಎಂ. ರಾಜ್ಯದಲ್ಲಿ 3-4 ಡಿಸಿಎಂ ಪೋಸ್ಟ್ ಪ್ಲಾನ್ ಇತ್ತ. ಒಂದೇ ಡಿಸಿಎಂ ಹುದ್ದೆ ಸಾಕು ಅಂತ ಹೇಳಿದ್ದವರು ಯಾರು? ಡಿಸಿಎಂ ಪಟ್ಟಕ್ಕೆ ಪರಮೇಶ್ವರ್ ಹೆಸರು ಸೂಚಿಸಿದ್ಯಾರು? ಸಂಪುಟ ಸಂಕಟದ ನಡುವೆ ಹಳೆ ಲೆಕ್ಕಾಚಾರ ಬಿಚ್ಚಿಟ್ಟಿದ್ದಾರೆ ಟಗರು ಸಿದ್ದರಾಮಯ್ಯನವರು. ಒಂದೇ ಡಿಸಿಎಂ ಹುದ್ದೆ ಸಾಕು ಅಂತ ಹೇಳಿದವರು ಯಾರು? ಡಿಸಿಎಂ ಪಟ್ಟಕ್ಕೆ ಪರಮೇಶ್ವರ್ ಹೆಸರು ಸೂಚಿಸಿದ್ಯಾರು? ಸಂಪುಟ ಸಂಕಟದ ನಡುವೆ ಹಳೆ ಲೆಕ್ಕಾಚಾರವನ್ನ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಡಿಸಿಎಂ ಪಟ್ಟ ವಿಚಾರದಲ್ಲಿ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಸಂಪುಟ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ ಮಾಜಿ ಸಿಎಂ. ರಾಜ್ಯದಲ್ಲಿ 3-4 ಡಿಸಿಎಂ ಪೋಸ್ಟ್ ಪ್ಲಾನ್ ಇತ್ತ. ಇದರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು ಕೂಡ. ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ಬರನ್ನ ಡಿಸಿಎಂ ಮಾಡ್ಬಿಡೋಣ, ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಚುನಾವಣೆ ಸಂದರ್ಭದಲ್ಲಿ ಅನ್ನೋದು ಡಿಸಿಎಂ ಅಂದ್ರೆ ಡಿಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಆಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ಬಟ್ ಈ ವಿಚಾರದಲ್ಲಿ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಮೌನ ಮುರಿದಿದ್ದಾರೆ. ಒಂದೇ ಡಿಸಿಎಂ ಹುದ್ದೆ ಸಾಕು ಅಂತ ಹೇಳಿದವರು ಯಾರು? ಡಿಸಿಎಂ ಪಟ್ಟಕ್ಕೆ ಪರಮೇಶ್ವರ್ ಅವರ ಹೆಸರನ್ನ ಸೂಚಿಸಿದ್ದು ಯಾರು? ಇದೆಲ್ಲದರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ ಮೊದಲ ಬಾರಿಗೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ, ಮುಖ್ಯಮಂತ್ರಿ ಆಗುವ ಮುಂಚೆ ನಡೆದಂತ ಚರ್ಚೆಯ ಬಗ್ಗೆ ಈಗ ಅವರು ಹೇಳಿಕೆಯನ್ನ ಕೊಟ್ಟಿರೋದು ನೋಡಿ. ಸಿದ್ದರಾಮಯ್ಯನವರು ಬಾಯ್ ಬಿಟ್ಟಿದ್ದಾರೆ. ಈಗ ದಲಿತರು ಒಮ್ಮೆಯೂ ಸಿಎಂ ಆಗ್ಲಿಲ್ವಲ್ಲ ಅಂತ ಅಭಿಮಾನಿಗಳ ಎದುರು ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದಾರೆ, ದಲಿತರು ಒಮ್ಮೆನೂ ಸಿಎಂ ಆಗ್ಲಿಲ್ವಲ್ಲ ಸಾರ್ ಅಂತ ಕೇಳ್ತಾರೆ. ಆಗ ಈ ಸೀಕ್ರೆಟ್ ಅನ್ನ ಬಿಚ್ಚಿಡ್ತಾರೆ ಸಿದ್ದರಾಮಯ್ಯನವರು. ಡಿಸಿಎಂ ಪಟ್ಟ ಕಟ್ಟಿದ ವಿಚಾರದಲ್ಲಿ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಸಿದ್ದರಾಮಯ್ಯ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಡಿಸಿಎಂ ಪಟ್ಟ ಕೊಡಿಸಿದ್ದು ನಾನೇ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಸ್ಟೇಜ್ ಮೇಲೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ಯಾರು ಅಂತ ಕೇಳ್ತಾರೆ ಮೊದಲಿಗೆ ಅವರು. ಆಮೇಲೆ ನಾನೇ ಕೊಡಿಸಿದ್ದು ಅಂತ ಹೇಳ್ತಾರೆ. 3-4 ಜನರನ್ನ ಡಿಸಿಎಂ ಮಾಡೋ ಮಾತುಕತೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದೇ ಡಿಸಿಎಂ ಹುದ್ದೆ ಸಾಕು ಅಂತ ಹೇಳಿದ್ದೆ ನಾನು. ನೋಡಿ, 3-4 ಜನರನ್ನ ಡಿಸಿಎಂ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದ್ದಾಗ ಬೇಡ, ಒಬ್ಬರೇ ಡಿಸಿಎಂ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದೆ ನಾನು ಅಂತ ಹೇಳಿದ್ದಾರೆ. ಆ ಡಿಸಿಎಂ ಹುದ್ದೆಯನ್ನ ಪರಮೇಶ್ವರ್ ಅವರಿಗೆ ಕೊಡಬೇಕು ಅಂತ ನಾನೇ ಹೇಳಿದ್ದೆ. ಈ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಿದ್ದೆ, ಸಿಎಂ ಜೊತೆ ಮಾತನಾಡಿದ್ದೆ. ಮೀಸಲಾತಿ ಒಂದು ಚರ್ಚೆ ಸಂವಾದದಲ್ಲಿ ಸಂಪುಟ ಸೀಕ್ರೆಟ್ ಬಾಯ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿ ಆಗ್ಲಿಲ್ವ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿ ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ ಜನ ಯಾರು? ನೀವು ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಏಯ್, ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಮುಖ್ಯಮಂತ್ರಿ ಆಗ್ಲಿಲ್ವ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿ ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ ಜನ ಯಾರು? ನೀವು ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅದನ್ನ. ಏಯ್, ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ.
ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಮೊದಲ ಬಾರಿಗೆ ಈ DCM ಸೀಕ್ರೆಟ್ನ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಏನಾಯ್ತು ಎಕ್ಸಾಕ್ಟ್ ಆಗಿ, ಯಾಕೆ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು? ನಿನ್ನೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಸಂಕಿರಣದಲ್ಲಿ ಭಾಗಿಯಾಗಿರ್ತಾರೆ. ಈ ಒಂದು ಸಂಕಿರಣದಲ್ಲಿ ಒಳ ಮೀಸಲಾತಿ ವಿಚಾರದ ಬಗ್ಗೆ ಚರ್ಚೆ ನಡೀತಿರ್ಬೇಕಾದ್ರೆ, CM ಭಾಷಣ ಮಾಡಬೇಕಾದ್ರೆ ಯಾವ ರೀತಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಳ ಮೀಸಲಾತಿಯ ಹಂಚಿಕೆ ಆಗ್ತಾ ಇದೆ, ಮತ್ತೆ ಎಷ್ಟು % ರಾಜ್ಯದಲ್ಲಿ ಒಳ ಮೀಸಲಾತಿಯ ವಿಚಾರವಾಗಿ ಚರ್ಚೆ ಆಗ್ತಿದೆ ಅನ್ನುವಂಥದ್ದು ಕೂಡ ವಿಸ್ತಾರವಾಗಿ ಸಿದ್ದರಾಮಯ್ಯನವರು ಮಾತಾಡ್ತಾ ಹೋಗ್ತಾರೆ. ಮತ್ತೆ ದಲಿತ ಸಮುದಾಯಕ್ಕೆ ಯಾವ ರೀತಿ ಅವಕಾಶಗಳು ಸಿಗ್ತಿದ್ದಾವೆ ಅನ್ನುವಂತ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ DCM ಮಾಡಿದ್ ಯಾರು ಅನ್ನುವಂತ ಒಂದು ಸೀಕ್ರೆಟ್ ಅನ್ನ ಸಿದ್ದರಾಮಯ್ಯನವರು ಬಿಚ್ಚಿಟ್ಟಿರುವಂತದ್ದು ಇದೇ ಮೊದಲ ಬಾರಿಗೆ. CM ಅವರು ಬದಲಾವಣೆ ಆದ ಬಳಿಕ DK ಶಿವಕುಮಾರ್ ಅವರ ಅಧಿಕಾರ ರಾಜ್ಯಾಡಳಿತ ನಡೀತಿರುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು DCM ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಬಲವಾದ ವಾದವನ್ನ ಮಂಡಿಸಿದ್ರು ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ 4-5 DCM ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದೇ ಒಂದು DCM ಮಾಡ್ಬೇಕನ್ನೋ ಅಂತ ಪಟ್ಟಣ ಹಿಡಿದು DCM ಮಾಡಿದ್ ಯಾರು ಅನ್ನೋದನ್ನ ನಿನ್ನೆ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಸಂಕೀರ್ಣದಲ್ಲಿ ಒಂದು ಮಾತನ್ನ ಹೇಳುವ ಮೂಲಕ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಜಮೀರ್ ಅಹಮದ್, MB ಪಾಟೀಲ್ ಸೇರಿದಂತೆ ಹಲವಾರು 3-4 DCM ಹುದ್ದೆಗಳನ್ನ ರಚನೆ ಮಾಡಬೇಕು ಅನ್ನೋಂತ ಕೂಗು DCM ದಲಿತರಿಗೆ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ಪರಮೇಶ್ವರ್ ಅವರನ್ನ ನಾನೇ ಮಾಡಿದ್ದು ಅನ್ನುವಂತ ಮಾತನ್ನ CM ಅವರು ಹೇಳಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ, ವಿಸ್ತರಣೆ ವಿಚಾರ ಎಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಸಂಪುಟದಲ್ಲಿ ಯಾರೆಲ್ಲ ಸೇರ್ಬೇಕು, ಮತ್ತೆ ಒಂದಿಷ್ಟು ಹಿರಿಯ ಶಾಸಕರಿಗೆ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದವರಿಗೂ ಕೂಡ ಅವಕಾಶ ಕೈತಪ್ಪಿತ್ತು. ಹೀಗಾಗಿ ಸಚಿವ ಸಂಪುಟದ ಗದ್ದಲದ ನಡುವೆ ನಾಳೆ DK ಶಿವಕುಮಾರ್ ದೆಹಲಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾಜಿ CM ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಬಹಳ ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಪರಮೇಶ್ವರ್ ಅವರನ್ನ DCM ಮಾಡುವ ಮೂಲಕ ತಳಮಟ್ಟದ ಸಮುದಾಯ, ದಲಿತ ಸಮುದಾಯಕ್ಕೆ ಅವಕಾಶವನ್ನ ನಾನು ಮಾಡಿಕೊಟ್ಟಿದ್ದೆ ನಾನೇ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಹೀಗಾಗಿ ಒಂದ್ ಕಡೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯನವರಿಗೆ ಸ್ಥಾನಮಾನಗಳು ಕೈತಪ್ಪಿದ್ರಿಂದ ಅವರು ನಿಷ್ಕ್ರಿಯರಾಗಿದ್ದಾರೆ, ಪಕ್ಷದಲ್ಲಿ ಅಸಮಾಧಾನ ಹೊಂದಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೆಲ್ಲದರ ನಡುವೆ ಇದೀಗ ಸಿದ್ದರಾಮಯ್ಯನವರು ಮತ್ತೆ ಅಲರ್ಟ್ ಆಗಿ ಆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಸಭೆ ಸಮಾರಂಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ನೀವು 2028ಕ್ಕೆ ಮತ್ತೆ CM ಆಗಬೇಕು ಅನ್ನುವಂತ ಕೂಗು ಕೂಡ ನಿನ್ನೆ ಆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಕೇಳಿ ಬಂದಿತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನುವಂತ ಮಾತುಗಳನ್ನ ಹೇಳೋದ್ರ ಜೊತೆಗೆ ಪರಮೇಶ್ವರ್ ಅವರನ್ನ DCM ಮಾಡುವ ಮೂಲಕ ಅಹಿಂದ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ, ತಳ ಸಮುದಾಯಕ್ಕೆ ನಾನೇ ಒಂದು ಬಲವನ್ನ ತುಂಬಿದ್ದೇನೆ ಅನ್ನುವಂತ ಮೆಸೇಜ್ ಅನ್ನ, ಸಂದೇಶವನ್ನ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಶಕ್ತಿ ಅಹಿಂದ ಸಮಾವೇಶ, ಅಹಿಂದ ಸಮಾಜ, ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಗುರುತಿಸಿಕೊಂಡಿದ್ದವರು. ಚುನಾವಣೆಯಿಂದ ಹಿಂದೆ ಸರಿದ್ರು ಕೂಡ, ಚುನಾವಣೆಗೆ ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರಿದ್ರು ಕೂಡ ನಾನು ನಿಮ್ಮ ಸಮುದಾಯದ ಜೊತೆಗೆ ಇರ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.